ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ ನ್ಯೂಸ್. ನಾನು ಐಶ್ವರ್ಯಗೌಡ. ಪಾರ್ಟ್ನರ್ ಸಿನಿಮಾದಿಂದ ಇವತ್ತು ಅದ್ಭುತವಾದ ಸಾಂಗ್ ಅಮೋರ ಅಮೋರ ಅನ್ನುವಂತಹ ಸಾಂಗ್ ಲಾಂಚ್ ಆಗಿರುವಂಥದ್ದು. ಈ ಸಿನಿಮಾದ ನಾಯಕಿ ಆಗಿರುವಂತಹ ಬೃಂದಾ ಆಚಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಮೊದಲನೇದಾಗಿ ನಾನು ಕೇಳಲೇಬೇಕು ನಿಮ್ಮ ಡ್ರೆಸ್ ಬಗ್ಗೆ. ಅಲ್ಲೂ ಹಾಡಲ್ಲೂ ಒಂದೇ ರೀತಿ, ಇಲ್ಲೂ ಒಂದೇ ರೀತಿ. ಯಾರು ಕಾಸ್ಟ್ಯೂಮ್ ಮಾಡಿರೋದು ಅಂತ? ಎಲ್ಲದು ಲಕ್ಷ್ಮೀ ಕೃಷ್ಣ. ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಲಕ್ಷ್ಮೀ ಕೃಷ್ಣ, ರಿಯಲ್ ಆಗಿ ನೋಡ್ತಾ ಇರೋದು ಲಕ್ಷ್ಮೀ ಕೃಷ್ಣ. ಶಿ ಈಸ್ ಮೈ ಸೇವಿಯರ್. ಏನೇ ಹೇಳಿದ್ರು ಪಾಪ, ಓವರ್ ನೈಟ್ ಹೇಳಿದ್ರು ಲಿಟ್ರಲಿ 10 ಡ್ರೆಸ್ ನಾಳೆ ಬೇಕು ಅಂತಂದ್ರೂ ಇವತ್ತು ರೆಡಿ ಮಾಡಿಕೊಡ್ತಾಳೆ ನಂಗೆ ಅವಳು. ಶಿ ಈಸ್ ಬೀನ್ ವಿತ್ ಮೀ ಸಿನ್ಸ್, ಅಂದರೆ ತುಂಬಾ ಹಳೆ ಸಂಬಂಧ ನಮ್ಮದು. ತುಂಬ ಸಿನಿಮಾಗಳಿಂದ ಕೆಲಸ ಮಾಡ್ಕೋತಾ ಬಂದಿದ್ದೀವಿ. ಅವಳಿಗೆ ನನ್ನ ಟೇಸ್ಟ್ ಗೊತ್ತಿದೆ. ಸೊ ನಾನೇನು ಲಿಟ್ರಲಿ 1 ತಿಂಗಳು ಹಿಂದೆ ಅವಳಿಗೆ ಹೇಳಬೇಕು, 2 ತಿಂಗಳು ಹಿಂದೆ ಹೇಳಬೇಕು ಅಂತ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಈ ಡ್ರೆಸ್ಸನ್ನು ಅವಳು ನನಗೋಸ್ಕರನೇ ಮಾಡಿ ಇಟ್ಟಿದ್ಲಂತೆ. ನಾನು ಹೀಗೆ ಒಂದು ಆಡಿಯೋ ಲಾಂಚ್ ಆಗ್ತಾ ಇದೆ ಅಂತ ಅವಳಿಗೆ ಹೇಳಿದಾಗ ಐ ಹ್ಯಾವ್ ದಿ ಡ್ರೆಸ್ ಫಾರ್ ಯು ಅಂತ ತೆಕ್ಕೊಂಡು ಅಂದ್ಲು. ಆ್ಯಂಡ್ ಅವಳು ಕಳಿಸ್ಕೊಟ್ಲು, ನಾನು ಹಾಕ್ಕೊಂಡೆ ಅಷ್ಟೇ. ನಾನು ಇನ್ನೊಂದು ಕೇಳಲೇಬೇಕು. ನಾನು ಬೃಂದಾ ಆಚಾರ್ ಅವ್ರನ್ನ ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಈ ಸಿನಿಮಾದಲ್ಲೂ ಅಷ್ಟೇ ಎಲ್ಲರೂ ಅಂತ ಇದ್ರು, ನಿಮ್ಮ ನಗುನೇ ಶಕ್ತಿ ಇತ್ತು ಸಿನಿಮಾದಲ್ಲಿ ಅಂತ ಹೇಳಿ. ಏನು ಆ ನಗು ಸೀಕ್ರೆಟ್ ಅಂತ? ನಗು ಸೀಕ್ರೆಟ್ ಇಸ್ ಸಿನಿಮಾ. ನಾನು ಸಿನಿಮಾನ ತುಂಬಾ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ಸೀರಿಯಸ್ ಆಗಿ ತೊಗೊಂಡು ನಾನು ಸೀರಿಯಸ್ ಆಗಿರಲ್ಲ, ಅಷ್ಟೇ ನಂಗೆ ನಗ್ತಾ ಇರ್ತೀನಿ. ಬಟ್ ನಾನು ಏನಾದರೂ ಮಾಡಬೇಕು ಅಂತಲೇ ನಿಂತಿರೋಳು. ಒಂದು ಸಿನಿಮಾ ಅಂತ ಬಂದಾಗ ನಾನು ಶೂಟಿಂಗ್ ಮುಗಿಸ್ಬಿಟ್ಟು ಇಲ್ಲ ಪ್ರಮೋಷನ್ಸ್ಗೆ ಕರೆದಾಗ ಹೋದ್ರಾಯ್ತು ಅಂತ ತೆಕ್ಕೊಂಡು ನಾನು ಯಾವತ್ತೂ ಕೈ ತೊಳ್ಕೊಂಡವಳಲ್ಲ. ಒಂದು ಟೀಮ್ ಆಗಿ ಕೆಲಸ ಮಾಡ್ತಾರೆ ಅಂತಂದರೆ ಐ ಆಮ್ ದೇರ್ 200% ಐ ಆಮ್ ದೇರ್. ನೀವು ಯಾವುದೇ ನನ್ನ ಪ್ರೊಡಕ್ಷನ್ ಹೌಸಸ್ಸಿಗೆ, ಮುಂಚಿನ ಯಾವುದೇ ಪ್ರೊಡಕ್ಷನ್ ಹೌಸಸ್ಸಿಗೆ ಕಾಲ್ ಮಾಡಿ ಕೇಳಿ, ಐ ಕ್ಯಾನ್ ಗ್ಯಾರಂಟಿ ಯು ದೇ ಆರ್ ಹ್ಯಾಪಿ. ಸೊ ಈ ಸಿನಿಮಾದಲ್ಲೂ ಹಾಗೆ ಆಯಿತು. ಒಂದು ಟೀಮ್ ಆಗಿ ಓಪನ್ ಮೈಂಡೆಡ್ ಆಗಿ ಎಲ್ಲರೂ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ. ಸೊ ನಾನೊಂದು ಸ್ವಲ್ಪ ಎಕ್ಸೈಟೆಡ್ ಕಿಡ್ ಅಷ್ಟೇನೆ ಟೀಮಲ್ಲಿ. ಆ್ಯಂಡ್ ಎಲ್ಲರೂ ತುಂಬಾ ಪ್ರೀತಿಯಿಂದ, ಅಂದರೆ ನಾನು ಏನೇ ಹೇಳಿದ್ರು ಅದಕ್ಕೆ ವ್ಯಾಲ್ಯೂ ಮಾಡ್ತಾರೆ. ಹೇಳಿ, ಇಲ್ಲ ನೀವು ಹೇಳಿ, ಏನು ಅನಿಸುತ್ತೆ ನಿಮಗೆ, ಏನು ಮಾಡೋಣ ಅಂತಲ್ಲ. ಸೊ ದಟ್ ಮ್ಯಾಟರ್ಸ್ ಅ ಲಾಟ್. ಸೊ ನಾವೆಲ್ಲರೂ ಒಟ್ಟಿಗೆ ನಿಂತು ಪಾರ್ಟ್ನರ್ ಜೊತೆಗೆ ನಿಂತಿದ್ದೀವಿ ಅಷ್ಟೇ. ನಾನು ಬೃಂದಾ ಅವ್ರನ್ನ ಅಂದಾಗಲೇ ನೋಡಿದ್ದೀನಿ, ನಾನು ನಿಮ್ಮ ಎಫರ್ಟ್ಗಳನ್ನು ಕಂಡಿದ್ದೀನಿ. ಬಟ್ ಸಿನಿಮಾ ಅಂದರೆ ಬೃಂದಾ ಅವ್ರಿಗೆ ಏನು ಅಂತ? ಸಿನಿಮಾ ಈಸ್ ಎವ್ರಿಥಿಂಗ್ ಫಾರ್ ಮೀ. ನಾವು ಇನ್ಫ್ಯಾಕ್ಟ್ ಜನರಿಗೆ ಎಂಟರ್ಟೈನ್ ಮಾಡೋದಕ್ಕೋಸ್ಕರ ನಿಂತಿದ್ದೀವಿ ಅಂತಂದರೆ ಎಂಟರ್ಟೈನ್ ಮಾಡ್ತೀವಿ ಅಷ್ಟೇ. ಈ ಅಟೆಂಪ್ಟಲ್ಲಿ ಆಗಲಿಲ್ವಾ, ನೆಕ್ಸ್ಟ್ ಅಟೆಂಪ್ಟಲ್ಲಿ ನಾನು ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಆ ನೆಕ್ಸ್ಟ್ ಅಟೆಂಪ್ಟಲ್ಲಿ ಆಗಲಿಲ್ವಾ, ಇನ್ನೊಂದು ಅಟೆಂಪ್ಟ್ ಮಾಡ್ತೀನಿ. ಈಗ ನಾನು ಹಿಂದಿನ ಸಿನಿಮಾಗಳು ಎಲ್ಲ ಗೆದ್ದಿದೆ, ಎಲ್ಲದನ್ನು ಜನರು ನೋಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾನು ನನ್ನ ಪ್ರಯತ್ನ ನಿಲ್ಲಿಸಲ್ಲ. ನನ್ನ ಪ್ರಯತ್ನ ಸತತವಾಗಿ ಹೀಗೇ ಇರುತ್ತೆ. ನೀವು 10 ವರ್ಷ ನಂತರ ನನಗೆ ಸಿಕ್ಕಿದ್ರೂ ನಾನು ಇನ್ಫ್ಯಾಕ್ಟ್ ಇದಕ್ಕಿಂತ 100 ಟೈಮ್ಸ್ ಜಾಸ್ತಿ ಎಫರ್ಟ್ ಹಾಕ್ತಾ ಇರ್ತೀನಿ. ಹಿಂದೆ ಒಂದು ಸಾಂಗ್ ಏನಾದರೂ ಚೆನ್ನಾಗಿ ಅನಿಸಿತ್ತು, ಶಿವಾನಿ ಒಂದು ಸಾಂಗ್ ತುಂಬ ಜನರಿಗೆ ಇಷ್ಟ ಆಗಿತ್ತು, ನಾನು ಅದಕ್ಕಿಂತ ಬೆಟರ್ ಕೊಡೋಕ್ಕೆ ಇಷ್ಟಪಡ್ತೀನಿ ಹೊರತು ಇಲ್ಲ ಅದೊಂದು ಮಾರ್ಕಾಗಿ ಸೆಟ್ ಆಗಿರಲಿ ಅಂತ ಐ ಡೋಂಟ್ ಹ್ಯಾವ್ ದಟ್ ಇನ್ ಮೈಂಡ್. ಐ ವಾಂಟ್ ಟು ಡೂ ಬೆಸ್ಟ್ ಆಫ್ ದ ಬೆಸ್ಟ್. ನೆಕ್ಸ್ಟ್ ಸಿನಿಮಾಗಳು ನಾನು ಇನ್ಫ್ಯಾಕ್ಟ್ ಇದು ನಿಮಗೆ ಬೆಸ್ಟ್ ಅಂತ ಅನಿಸ್ತಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸಿನಿಮಾದಲ್ಲಿ ಇನ್ನೂ ಬೆಸ್ಟ್ ಕೊಡ್ತೀನಿ. ಮ್ಯಾಮ್, ಒಂದು ಸಿನಿಮಾಗೆ ಸಾಂಗ್ ತುಂಬಾ ಇಂಪಾರ್ಟೆಂಟ್. ಅದೊಂಥರ ಮೆಟ್ಲು, ಫಸ್ಟ್ನೇ ಮೆಟ್ಲು ಅಂತಲೇ ಹೇಳ್ಬೋದು. ಸೊ ಈ ಸಾಂಗ್ ಬಗ್ಗೆ ಹೇಳೋದಾದರೆ ಅಮೋರ ಅಮೋರ ಏನು ಹೇಳ್ತೀವಿ? ಯು ರೈಟ್ಲಿ ಸೆಡ್. ಒಂದೊಂದು ಸತಿ ಏನಾಗುತ್ತೆ ಅಂತಂದರೆ ಮ್ಯೂಸಿಕ್ಕಿಂದಾನೇ ಸಿನಿಮಾ ಗೆದ್ದುಬಿಡುತ್ತೆ. ಅದು ಒಂದು ಸೋಲಿಗೆ ಕನೆಕ್ಟ್ ಆಗಿಬಿಡುತ್ತೆ. ನಾವು ಈ ಸಿನಿಮಾದಲ್ಲಿ ಒಂದು ಬ್ಯೂಟಿಫುಲ್ ಆಲ್ಬಮ್ ಕ್ರಿಯೇಟ್ ಮಾಡಬೇಕು, ಹೋಲ್ ಪ್ಯಾಕೇಜ್ ಕ್ರಿಯೇಟ್ ಮಾಡಬೇಕು ಅಂತಲೇ ಮಾಡಿದ್ದೀವಿ. ಯಾವುದೂ ಓವರ್ ನೈಟ್ ಆಗಿಲ್ಲ. ನೀವು ಕಾಸ್ಟ್ಯೂಮ್ಸ್ ಬಗ್ಗೆ ಕೇಳಿದ್ರಿ, ಅದು ಓವರ್ ನೈಟ್ ಆಗಿದ್ದಲ್ಲ. ರೋಡ್ ಅಲ್ದಿದ್ದೀವಿ. ನಾನು ಲಕ್ಷ್ಮಿ ಲಿಟ್ರಲಿ ರೋಡ್ ಅಲ್ದಿದ್ದೀವಿ. ನಕುಲ್ ಅವ್ರು ಹೇಳ್ತಾ ಇದ್ರು, ಅಮೋರ ಫಸ್ಟ್ ಅಟೆಂಪ್ಟ್ ಅಲ್ಲ ಅವ್ರದ್ದು, ತುಂಬಾ ಅಟೆಂಪ್ಟ್ಸ್ ಆದ ನಂತರ ಅಮೋರ ಬಂದಿರೋದು. ಸ್ಪ್ಯಾನಿಷ್ ವರ್ಡ್ಸ್ ಇರಲಿಲ್ಲ, ಎಷ್ಟೋ ಅಟೆಂಪ್ಟ್ಸ್ ಆದಮೇಲೆ ಸ್ಪ್ಯಾನಿಷ್ ವರ್ಡ್ಸ್ ಬಂದಿರೋದು. ಸೊ ದಿಸ್ ಇಸ್, ನಾನು ಅದನ್ನೇ ಗೊಂಬೆ ಅಂತ ಹೇಳ್ತಾ ಇದ್ದೆ ನಾನು. ಇದು ನಮ್ಮ ಮೊದಲನೇ ಗೊಂಬೆ, ಬ್ಯೂಟಿಫುಲ್ ಆದಂಥ ಬಣ್ಣದ ಸ್ಟೈಲಿಶ್ ಗೊಂಬೆ. ಬಟ್ ಇನ್ನೂ ವೆರೈಟಿ ಆಫ್ ಗೊಂಬೆಗಳು ನಮ್ಮ ಪಾರ್ಟ್ನರ್ ಗೊಂಬೆಗಳ ಸಂಗ್ರಹದಲ್ಲಿ ಇದೆ. ಆ್ಯಂಡ್ ಮುಂದೆ ನೀವೇ ನೋಡ್ತೀರಾ. ಐ ಬಿಲೀವ್ ದಿಸ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಆಲ್ಬಮ್ಸ್. ಐ ಗೆಸ್ ಜನರಿಗೆ ತುಂಬಾ ಇಷ್ಟ ಆಗುತ್ತೆ. ಇನ್ನೊಂದು ಹಾಡಿದೆ ನನಗೆ, ಅದು ಲೈಕ್ ಇಟ್ಸ್ ಮೈ ಮೋಸ್ಟ್ ಫೇವ್ರೇಟ್. ಹೋಪ್ಫುಲಿ ನೆಕ್ಸ್ಟ್ ಮತ್ತೆ ರಿಲೀಸ್ ಮಾಡ್ತೀವಿ ನಾವು. ಇದರ ನಂತರ ಅದೇ ರಿಲೀಸ್ ಆಗುತ್ತೆ. ಎಲ್ಲ ಸಾಂಗ್ಸೂ ಒಂದು ಇಮೋಷ್ನಲ್ ಆಗಿದ್ರೆ, ಒಂದು ಫನ್ ಆಗಿದ್ರೆ, ಇನ್ನೊಂದು ಡ್ಯಾನ್ಸ್ ನಂಬರ್ ಇದೆ. ದಿಸ್ ವಾಸ್ ಆ ಡ್ಯಾನ್ಸ್ ನಂಬರ್. ಸೊ ಯಾ. ಮ್ಯಾಮ್, ಇನ್ನೊಂದು ಹೇಳಲೇಬೇಕು. ನಿಮ್ಮ ಜೊತೆನೇ ಇವಾಗ ಪಾರ್ಟ್ನರ್, ಸಿನಿಮಾದ ಟೈಟಲೇ ಪಾರ್ಟ್ನರ್. ನಿಮ್ಮ ಜೊತೆ ಇರುವಂತಹ ಪಾರ್ಟ್ನರ್ ಕೂಡ ಈ ಹಿಂದೆ ಲವರ್ ಬಾಯ್ ಅಂತಲೇ ಹೇಳಿಸ್ಕೊಂಬಂದಿರೋ ಕೃಷ್ಣ ಸರ್ ರಾಜೇರಾವ್ ಸರ್ ಆಗಿರ್ಬೋದು. ಸೊ ಏನು ಹೇಳ್ತೀರಾ ಅವರ ನಿಮ್ಮ ಒಂದು ಕಾಂಬಿನೇಷನಲ್ಲಿ ಬಂದಿರುವಂತಹ ಈ ಸಾಂಗ್ ಬಗ್ಗೆ ಏನು ಹೇಳ್ತೀರಾ? ಅವರ ಒಂದು ಬಗ್ಗೆ ಏನು ಹೇಳ್ತೀರಾ?
ತುಂಬಾ ಕಂಫರ್ಟಬಲ್ ಆ್ಯಕ್ಟರ್. ಆ್ಯಂಡ್ ಅವ್ರು ಹೇಗೆ ಅಂತಂದರೆ ಹಿ ವಿಲ್ ಲೆಟ್ ಯು ಶೈನ್. ಒಂದು ಸೀನಿಗೆ ಒಂದು ವೇಳೆ ನಾನು ಅದರಲ್ಲಿ ಓವರ್ ಶ್ಯಾಡೋ ಮಾಡಬೇಕು ಅವ್ರನ್ನ ಅಂತಿದ್ರೆ ಹಿ ವಿಲ್ ಲೆಟ್ ಯು ಡೂ ಇಟ್. ತುಂಬ ಜನರು ಸ್ವಲ್ಪ ಆ್ಯಕ್ಟರ್ಸ್ ಅಂತಂದರೆ ಅದು ಪೊಸೆಸಿವ್ನೆಸ್ ಇರುತ್ತೆ, ಅಂದರೆ ಇಲ್ಲ ನಾನು ಕಾಣಬೇಕು, ನಾನು ಸ್ಕ್ರೀನ್ ಮೇಲೆ ಇರಬೇಕು ಅನ್ನೋದು. ಬಟ್ ಐ ಹ್ಯಾವ್ ಸೀನ್ ದಟ್ ಅಜಯ್ ಸರ್ ಹಾಗಲ್ಲ. ಇಲ್ಲ ಈ ಡೈಲಾಗ್ ನೀವು ಹೇಳಿ ಅಥವಾ ನೀವು ಮುಂದೆ ನಿಂತ್ಕೊಳ್ಳಿ, ನಿಮ್ದು ಲೈಟ್ ಕಟ್ ಆಗ್ತಿದೆ. ಈಸ್ ವೆರಿ ಕಂಫರ್ಟಬಲ್. ನಾವು ಆ್ಯಕ್ಚುಲಿ ಒಂಥರ ಬೆಸ್ಟ್ ಫ್ರೆಂಡ್ಸ್ ಹೆಂಗೆ ಕೆಲಸ ಮಾಡಿದ್ದೀವಲ್ಲ ಹಾಗೇ ಕೆಲಸ ಮಾಡಿದ್ದೀವಿ. ಕೂತ್ರೆ ಒಂದು ನಗಾಡ್ತೀವಿ. ಬಟ್ ವಾಟ್ ಎನ್ ಅಮೇಝಿಂಗ್ ಆ್ಯಕ್ಟರ್ ಹೀ ಈಸ್. ನಗಾಡ್ತಿರ್ತಿದ್ವಿ, ಬಟ್ ದೆನ್ ಐ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಬಿಕಾಸ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ನಾನು ತುಂಬ ಕಮ್ಮಿ ಎಕ್ಸ್ಪೀರಿಯನ್ಸ್ ಇರೋಳು. ಸೊ ದ್ಯಾಟ್ ಆಲ್ವೇಸ್ ಯೂಸ್ ಟು ಬಿ ದೇರ್ ಇನ್ ಮೈ ಮೈಂಡ್ ದಟ್ ಇವರು ಆ್ಯಕ್ಷನ್ ಅಂದ ತಕ್ಷಣ ಸ್ವಿಚ್ ಆಗಿಬಿಡ್ತಾರೆ. ಸೊ ಐ ಹ್ಯಾವ್ ಟು ಬಿ ಲೈಕ್ ದಟ್. ಆ ರೀತಿಯಲ್ಲಿ ನಾನು ತುಂಬ ಕಲ್ತಿದ್ದೀನಿ ಕೂಡ ಅವರಿಂದ. ಸೊ ಇಟ್ ವಾಸ್ ಆಲ್ವೇಸ್ ಫನ್. ಅವರಿದ್ದಾಗಲೆಲ್ಲ ತುಂಬಾ ಹೈ ಎನರ್ಜಿ ಇರುತ್ತೆ ಸೆಟ್ಟಲ್ಲಿ. ಆ್ಯಂಡ್ ಐ ಹ್ಯಾವ್ ಹ್ಯಾಡ್ ದ ಬೆಸ್ಟ್ ಟೈಮ್ಸ್ ಇನ್ ಪಾರ್ಟ್ನರ್. ಮ್ಯಾಮ್, ಕೊನೆಯದಾಗಿ ಸಿನಿಮಾದ ಹೆಸರು ಪಾರ್ಟ್ನರ್, ಅದನ್ನ ಬಿಟ್ಬಿಡೋಣ. ನಿಮ್ಮ ರಿಯಲ್ ಲೈಫ್ ಪಾರ್ಟ್ನರ್ ಹೆಂಗಿರಬೇಕು ಅಂದ್ಕೊಂಡಿದ್ದಾರೆ ಬೃಂದಾ ಅವರು? ಎಲ್ಲರೂ ಇದೇ ಕ್ವೆಶನ್ ಕೇಳ್ತಾ ಇದ್ದಾರೆ. ನಮ್ಮ ಲೈಫ್ ಕತೆ ನಮಗೆ ಗೊತ್ತು. ಪಾರ್ಟ್ನರ್ ಅಂತ ಅಲ್ಲಪ್ಪ, ಎಂತ ಗೊತ್ತಾ, ಪಾರ್ಟ್ನರ್ ಅಂತ ಸಿನಿಮಾ ಮಾಡ್ತಾ ಇರೋವಾಗ ನಿಮಗೆ ರಿಯಲ್ ಲೈಫ್ ಪಾರ್ಟ್ನರನ್ನು ಹುಡ್ಕೋವಂಥ ಸಮಯ ಸಿಗೋದಿಲ್ಲ. ಗಾಯ್ಸ್, ಸ್ಟಾಪ್ ಆಸ್ಕಿಂಗ್ ಮಿ ದಿಸ್ ಕ್ವೆಶನ್. 24/7 ನಾವು ಏನು ಮಾಡ್ತೀವಿ ಗೊತ್ತಾ, ಲಿಟ್ರಲಿ ನನ್ನ ಲಾಸ್ಟ್ ಕಾಲ್, ಫಸ್ಟ್ ಕಾಲ್ ಎಲ್ಲನೂ ನಮ್ಮ ತಂಡಕ್ಕೆ. ನಮ್ಮ ಡೈರೆಕ್ಟರ್ ನಂಗೆ ಬೆಳಿಗ್ಗೆ ಅಲಾರ್ಮ್ ಇಡ್ತಾರೆ, ಬೆಳಿಗ್ಗೆನೇ ಕಾಲ್ ಮಾಡ್ತಾರೆ, ಬೃಂದಾ ಇವತ್ತು ಎಷ್ಟೊತ್ತಿಗೆ ಸಿಗೋದು ಅಂತ. ಲೈಕ್ ನಮ್ಮ ಮನೇಲೆ ಎಲ್ಲರೂ ಸೇರ್ತಾ ಇದ್ವಿ. ಪ್ರತಿದಿನ ನಾವು ಪಾರ್ಟ್ನರ್ ಬಿಟ್ಟರೆ ಮತ್ತೇನು ಯೋಚನೆ ಮಾಡ್ತಾ ಇಲ್ಲ. ಆ್ಯಂಡ್ ಇಟ್ಸ್ ಆಲ್ ಫಾರ್ ದ ಪೀಪಲ್, ಜನರಿಗೋಸ್ಕರ. ಈಗ ಅವರು ತುಂಬಾ ಕೇರ್ಫುಲಿ ಚೂಸ್ ಮಾಡ್ತಾ ಇದ್ದಾರೆ ಯಾವ ಸಿನಿಮಾಗಳನ್ನು ನೋಡಬೇಕು, ಯಾವ ಸಿನಿಮಾಗಳನ್ನು ನೋಡಬಾರ್ದು ಅಂತ. ನಾವು ಯಾಕೆ ಅಷ್ಟು ಕೇರ್ಫುಲ್ ಆಗಬಾರ್ದು? ನಾವೇನು ಜನಕ್ಕೆ ತೋರ್ಸೋಕೆ ಹೊರಟಿದ್ದೀವಿ, 1 ಕೋಟಿನೇ ಖರ್ಚು ಮಾಡಲಿ, 2 ಕೋಟಿನೇ ಖರ್ಚು ಮಾಡಲಿ, 100 ಕೋಟಿನೇ ಖರ್ಚು ಮಾಡಲಿ, ಅದು ಜನರಿಗೆ ಇಷ್ಟ ಆಗೋ ರೀತಿ ಮಾಡಬೇಕಷ್ಟೇನೆ. ಬಜೆಟ್ ಮ್ಯಾಟರ್ ಆಗಲ್ಲ. ಈಗ ಲೈನಪ್ಪಲ್ಲಿ ತುಂಬಾ ದೊಡ್ಡ ಮೂವೀಸ್ಗಳು ಲೈನಪ್ಪಲ್ಲಿ ಇದೆ. ಸೊ ವಿ ಆರ್ ಟೇಕಿಂಗ್ ದಟ್ ಸ್ಟೆಪ್ ವೆರಿ ಕೇರ್ಫುಲಿ, ಯಾವಾಗ ನಾವು ಬರಬೇಕು ಅಂತ. ಬಿಕಾಸ್ ಈ ಸ್ಟೋರಿ ಜನರಿಗೆ ಇಷ್ಟ ಆಗುತ್ತೆ, ಇದು ಜನರು ನೋಡೋವಂಥ ಸ್ಟೋರಿ ಇದು. ಸೊ ನಾವು ಫಸ್ಟು ನಮ್ಮ ಹತ್ರ ಏನಿದೆ, ನಮ್ಮ ಬೇಬಿಗಳನ್ನು ಬಿಡ್ತಾ ಇದ್ದೀವಿ. ನಿಮ್ಗೆ ಇಷ್ಟ ಆಯಿತು, ನಿಮ್ಮ ಕಾಂಟೆಂಟ್ಸ್ ಇಷ್ಟ ಆಯಿತು, ನೀವು ಬನ್ನಿ ಚಿತ್ರಮಂದಿರಕ್ಕೆ ಬರ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್. ಇದು ನಿಮ್ಮ ಸಿನಿಮಾದ ಮೊದಲನೇ ಮೆಟ್ಲಷ್ಟೇ, ಇನ್ನು ತುಂಬ ಮೆಟ್ಲಿದೆ, ಇನ್ನು ತುಂಬ ಪ್ರಶ್ನೆಗಳಿದ್ದಾವೆ, ಮುಂದೆ ಬರ್ತಾ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್, ಒಳ್ಳೆಯದಾಗಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಬೃಂದಾ ಆಚಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಐಶ್ವರ್ಯ ಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.